ವಿಶೇಷವಾಗಿ ನಮ್ಮ ಭಾರತದಲ್ಲಿ ರಾಮ ಇದ್ದಾನೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ನಂಬ್ತಾರೆ, ನಾನು ನಂಬ್ತೇನೆ. ಭಾರತ ದೇಶ ಹಿಂದುತ್ವ ಅಂತಕ್ಕಂಥ ಇವರು ಬಿಂಬಿಸ್ತಾ ಇದ್ದಾರೆ. ಇದು ಸರ್ವಧರ್ಮದ ಭಾರತ. ಅದನ್ನು ಮೊದಲನೇ ಬಾರಿಗೆ ಆ ಬಾಗಿಲನ್ನ ಓಪನ್ ಮಾಡಿ ಒಳಗಡೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ರಾಜೀವ್ ಗಾಂಧಿ ಅವರು. ಬಹುಶಃ ಅವ್ರು ಮರ್ತಿದ್ದಾರೆ. ಹಾಗಾದರೆ ಬಿ ಜೆ ಪಿ ಪಕ್ಷ ಕೋರ್ಟ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಈ ಜಡ್ಜ್ಮೆಂಟ್ ತರಿಸಿದೆಯಾ? ನಿಮ್ಮ ಆಡಳಿತದಲ್ಲಿ ಅಲ್ಲಿ ರಾಮ ಮಂದಿರ ಕೂಡ ನಿರ್ಮಾಣ ಮಾಡಿದ್ರಿ. ಅದಕ್ಕೆ ತಮಗೆ ಅಭಿನಂದನೆಗಳು ತಿಳಿಸ್ತೀವಿ, ಕೃತಜ್ಞತೆಗಳು ತಿಳಿಸ್ತೀವಿ. ರಾಮರ ಹೆಸರನ್ನ ಇಟ್ಟು ದೇವಸ್ಥಾನ ಇರ್ತಕ್ಕಂಥದ್ರಲ್ಲಿ ನೀವು ಚಿನ್ನ ಹಣ ಕದೀತಿರಲ್ವ? ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಬಗ್ಗೆ ಒಂದು ಮಾತು ಮಾತಾಡೋದಿಲ್ಲ. ಇಂಥ ಘೋರವಾದಂಥ ಘಟನೆ ಅಲ್ಲಿ ನಡಿಬಾರದಿತ್ತು, ನಡೆದಿದೆ. ಇದರ ಹಿಂದೆ ಇನ್ನೂ ದೊಡ್ಡ ದೊಡ್ಡ ಕೈಗಳಿದೆ. ನೀವು ಪ್ರೆಸೆಂಟ್ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿನ ರಚನೆ ಮಾಡಿ ಇದನ್ನು ತನಿಖೆಗೆ ಒಳಪಡಿಸಬೇಕು. ಈಗ ಚಿನ್ನ ವಜ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಈಗ ಲೂಟಿ ಮಾಡ್ತಾ ಇದ್ದಾರಲ್ಲ, ಇವ್ರಿಗೂ ಅವ್ರಿಗೂ ಏನು ವ್ಯತ್ಯಾಸ? 29ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರ್ತಕ್ಕಂಥದ್ದಕ್ಕೆ ಅಧಿಕಾರ ಬರೋದು ಶತಸಿದ್ಧ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಶತಸಿದ್ಧ. ನಮ್ಮ ಸರ್ಕಾರ ಬಂದ ಮೇಲೆ ಖಂಡಿತವಾಗ್ಲೂ ಇದನ್ನೆಲ್ಲ ಕೂಡ ನಾವು ತನಿಖೆಯನ್ನು ಮಾಡಿಸಿ ಯಾರು ರಾಮನಿಗೆ ದ್ರೋಹ ಮಾಡಿದ್ದಾರೆ ಅವರಿಗೆ ಸರಿಯಾದಂಥ ಶಿಕ್ಷೆನ ನಾವು ಕೊಡಿಸ್ತೇವೆ. ಇದಕ್ಕೆ ಹೊಣೆ ಹೊತ್ತು ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆಯನ್ನು ಕೊಡಬೇಕು. ದೇಶದ ಪ್ರಧಾನಮಂತ್ರಿಗಳು ಆ ದೇವಸ್ಥಾನದ ಉದ್ಘಾಟನೆಗೆ ಹೋಗಿ ಎಲ್ಲ ಮಾಡಿದಂಥ ಅವರು ಕೂಡ ದೇಶಕ್ಕೆ ಇದಕ್ಕೆ ಉತ್ತರ ಕೊಡಬೇಕು. ಅವರು ಇತ್ತೀಚಿನ ದಿನಗಳಲ್ಲಿ ದೇವರ ಹೆಸರಲ್ಲಿ ರಾಜಕಾರಣ ಮಾಡೋದು ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾದಂತಹ ಇವತ್ತಿನ ಒಂದು ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ, ಶ್ರೀರಾಮ ಮಂದಿರ ಕಟ್ಟಿದ್ರೆ ಸಾಕು ಭಾರತ ದೇಶ ಉದ್ಧಾರ ಆಗ್ಬಿಡ್ತದೆ, ಭಾರತೀಯರ ಏಕೈಕ ಗುರಿ ಅದೇ ಆಗಿರ್ಬೇಕು ಅಂತ ಪ್ರೋಪಗಂಡ ಮಾಡ್ಕೊಂಡು ಬಂದಂತಹ ಬಿಜೆಪಿ ತನ್ನದೇ ಆದಂಥ ಸರ್ಕಾರ ಆದಮೇಲೆ ಅದನ್ನ ನಿರ್ಮಾಣ ಮಾಡೋ ನೆಪದಲ್ಲಿ ಸಾಕಷ್ಟು ಚಿನ್ನಾಭರಣ, ಆಸ್ತಿ, ಜಮೀನು ಇವೆಲ್ಲವನ್ನು ಕೊಳ್ಳೆ ಹೊಡೆದಿದ್ದಾರೆ ಅನ್ನೋದು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಸೊ ತಮ್ಮ ಅಭಿಪ್ರಾಯ ಏನು ಸರ್? ಇದು ಬಹಳ ಘೋರ ಅಪರಾಧ. ಭಾರತ ದೇಶ ಹಿಂದುತ್ವ ಅಂತಕ್ಕಂಥ ಇವರು ಬಿಂಬಿಸ್ತಾ ಇದ್ದಾರೆ. ಇದು ಸರ್ವಧರ್ಮದ ಭಾರತ. ವಿಶೇಷವಾಗಿ ನಮ್ಮ ಭಾರತದಲ್ಲಿ ರಾಮ ಇದ್ದಾನೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ನಂಬ್ತಾರೆ, ನಾನು ನಂಬ್ತೇನೆ. ರಾಮ ದೇವಸ್ಥಾನದ ಬಂದು ಕಾಲಘಟ್ಟಗಳಲ್ಲಿ ಇದು ಮೊಘಲರ ಆಡಳಿತಕ್ಕೆ ಹೋಗಿ ಅದು ರಾಮ ಜನ್ಮಭೂಮಿ ಅಲ್ಲಿ ಮಸೀದಿ ಅಂತಕ್ಕಂಥದ್ದು ನಿರ್ಮಾಣ ಆಗಿ ಭಾಳ ವರ್ಷಾನುಗಟ್ಟಲೆ ಅದು ಏನು ವಿವಾದಕ್ಕೆ ಗುರಿಯಾಗಿತ್ತು. ಅದನ್ನು ಮೊದಲನೇ ಬಾರಿಗೆ ಆ ಬಾಗಿಲನ್ನ ಓಪನ್ ಮಾಡಿ ಒಳಗಡೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ರಾಜೀವ್ ಗಾಂಧಿ ಅವರು. ಬಹುಶಃ ಅವ್ರು ಮರ್ತಿದ್ದಾರೆ. ಜನ್ಮಭೂಮಿಯಲ್ಲಿರ್ತಕ್ಕಂಥ ರಾಮ ವಿಗ್ರಹಗಳನ್ನು ಪೂಜೆ ಮಾಡಿಕೊಳ್ಳೋದಕ್ಕೆ ರಾಜೀವ್ ಗಾಂಧಿಯವರು ಮೊದಲನೇದಾಗಿ ಅದಕ್ಕೆ ಅವಕಾಶ ಕೊಟ್ಟಿದ್ದು. ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಿ ರಾಮ ಜನ್ಮಭೂಮಿ ಎಲ್ಲ ಕೂಡ ಕೆಡವುದಾಯಿತು. ಇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದ್ದಿದ್ದಕ್ಕೆ ಯಾರೂ ಕೂಡ ಈ ಬಗ್ಗೆ ಯಾರೂ ಮಾತನಾಡೋದಕ್ಕೆ ಬರೋದಿಲ್ಲ. ನ್ಯಾಯಾಲಯದಲ್ಲಿ ಈ ಮೊಕದ್ದಮೆ ಇದ್ದಾಗ ಅದ್ರ ಬಗ್ಗೆ ವಿಮರ್ಶೆ ಮಾಡೋದು ಕೋರ್ಟ್ ಕಂಟೆಂಪ್ಟ್ ಆಗುತ್ತೆ. ಆಯಿತು, ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಬಂತು, ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಅಂತಂದರು, ಪಕ್ಕದಲ್ಲೇ ಮಸೀದಿ ಕೂಡ ನಿರ್ಮಾಣ ಮಾಡಿ ಅಂತಕ್ಕಂಥದ್ದು ಎಲ್ಲ ಕೂಡ ಒಂದು ಸಮಾಧಾನಕರವಾದಂಥ ತೀರ್ಮಾನ ಬಂತು.
ಅದು ನಾವು ಬಂದ ಮೇಲೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಆಗಿದ್ದು, ಕಾಂಗ್ರೆಸ್ 75 ವರ್ಷದಿಂದ ಮಾಡೋಕ್ಕಾಗಿಲ್ಲ ಅಂತ ಅವರು ಪ್ರೊಪಗಂಡ ಮಾಡ್ತಿದ್ದಾರೆ. ಹಾಗಾದರೆ ಬಿ ಜೆ ಪಿ ಪಕ್ಷ ಕೋರ್ಟ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಈ ಜಡ್ಜ್ಮೆಂಟ್ ತರಿಸಿದ್ಯಾ? ಹೇಳಿ, ಅವ್ರು ತರಿಸಿದ್ದೀರಾ ನೀವು? ನಿಮ್ಮ ಆಡಳಿತಾವಧಿಯಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಮೇಲೆ ಪ್ರಭಾವ ಬೀರಿ ನೀವು ಜಡ್ಜ್ಮೆಂಟ್ ತರಿಸಿದ್ದೀರಾ? ನಿಮ್ಮ ಹೇಳಿಕೆ ಪ್ರಕಾರ ನ್ಯಾಯಾಲಯಕ್ಕೆ ಯಾವುದೇ ಧರ್ಮ ದೊಡ್ಡದಲ್ಲ, ಕಾನೂನು ದೊಡ್ಡದು, ಸಾಕ್ಷಿಗಳು. ನ್ಯಾಯಾಲಯದ ತೀರ್ಮಾನವನ್ನು ಭಾರತದಲ್ಲಿರ್ತಕ್ಕಂಥ 140 ಕೋಟಿ ಕೂಡ ಜನ ಕೂಡ ಒಪ್ಪುವಂಥದ್ದು. ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಆಯಿತು, ರಾಮ ಜನ್ಮಭೂಮಿ ಬಂತು, ನಿಮ್ಮ ಆಡಳಿತದಲ್ಲೇ ಅಲ್ಲಿ ರಾಮ ಮಂದಿರ ಕೂಡ ನಿರ್ಮಾಣ ಮಾಡಿದರೆ ಅದಕ್ಕೆ ತಮಗೆ ಅಭಿನಂದನೆಗಳು ತಿಳಿಸ್ತೀವಿ, ಕೃತಜ್ಞತೆಗಳು ತಿಳಿಸ್ತೀವಿ. ದೇವಸ್ಥಾನ ಕಟ್ಟಿದ್ದೀರಿ, ರಾಮ ಮಂದಿರ 500 ವರ್ಷಗಳ ಹೋರಾಟದ ಫಲ ಅಂತ ಹೇಳಿ ಕಟ್ಟಿದ್ದೀರಿ. ಇವತ್ತು ನೀವು ಮಾಡಿದ್ದೇನು? ರಾಮರ ಹೆಸರನ್ನ ಇಟ್ಟು ದೇವಸ್ಥಾನ ಇರ್ತಕ್ಕಂಥದ್ರಲ್ಲಿ ನೀವು ಚಿನ್ನ ಹಣ ಕದೀತಿರಲ್ವ? ಆರ್ ಎಸ್ ಎಸ್ ಬೇಸವರು ಅಲ್ಲಿ ಒಳಗಡೆ ಇದ್ದಿದ್ದು, ಆರ್ ಎಸ್ ಎಸ್ ಕೇಡರ್ ಅವರೇ. ಚಿನ್ನ ಹಣ ಕೋಟ್ಯಾಂತರ ರೂಪಾಯಿ ನೀವು ಅಲ್ಲಿ ಕೊಳ್ಳೆ ಹೊಡೆದ್ರಲ್ಲ. ಇಡೀ ದೇಶದಲ್ಲಿ ಇವತ್ತು ನಾವು ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ಬಂದು ನಿಂತಿದ್ದೇವೆ. ದೇಶದಲ್ಲಿ ತಲೆ ತಗ್ಗಿಸ್ತಾ ಇದ್ದೀವಿ ನಾವು, ಪ್ರಪಂಚದಲ್ಲಿ. ನೋಡಿ, ದೇವಸ್ಥಾನದಲ್ಲೂ ಕೂಡ ಹಣನ ಲೂಟಿ ಮಾಡ್ತಾವ್ರೆ. ನೋಡಿ, ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಬಗ್ಗೆ ಒಂದು ಮಾತು ಮಾತಾಡೋದಿಲ್ಲ. ನಮ್ಮ ಗೃಹ ಮಂತ್ರಿಗಳು ಒಂದು ಮಾತು ಮಾತಾಡೋದಿಲ್ಲ. ದೇಶದ ಗೃಹ ಮಂತ್ರಿಗಳು ಅದೇನೋ ಒಂದು ಇದಿದೆ, ಮೂಕಿ ಪಿಕ್ಚರ್ ಅಂತ. ಮೂಕಿ ಪಿಕ್ಚರು ಸೂಪರ್ ಸ್ಟಾರ್ಸ್ ಇದ್ದಂಗೆ ಇವರಿಬ್ರು, ಮಾತಿಲ್ಲ, ಅದರ ಸೂಪರ್ ಸ್ಟಾರ್ಗಳು. ಏನೇ ಸಮಸ್ಯೆಗಳಾದ ತಕ್ಷಣ ದೇಶದಲ್ಲಿ ಓಡೋಗಿ ಬಚ್ಚಿಟ್ಕೊಂಬಿಡೋದು, ನೋ ಕಾಮೆಂಟ್ಸ್. ಇಂಥ ಘೋರವಾದಂಥ ಘಟನೆ ಅಲ್ಲಿ ನಡಿಬಾರದಿತ್ತು, ನಡೆದಿದೆ. ಇದರ ಹಿಂದೆ ಇನ್ನೂ ದೊಡ್ಡ ದೊಡ್ಡ ಕೈಗಳಿದೆ. ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಗ್ಗೆ CBI ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ನಡೆದಂಥ ಸರ್ವ ಸದಸ್ಯರ ಸಭೆಯಲ್ಲಿ ಈ ಬಗ್ಗೆ ನಾವು CBI ಎನ್ಕ್ವೈರಿನ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ. ನೀವು ತಪ್ಪು ಮಾಡಿಲ್ಲ ತಾನೇ, ಕೊಡಿ CBIಗೆ, ಅಥವಾ ಪ್ರೆಸೆಂಟ್ ಇರ್ತಕ್ಕಂಥ ಜಡ್ಜ್ ಮುಖಾಂತರ ಇದನ್ನು ಎನ್ಕ್ವೈರಿ ಮಾಡಿ, ಸುಪ್ರೀಂ ಕೋರ್ಟ್ ಜಡ್ಜ್ ಮುಖಾಂತರ ಎನ್ಕ್ವೈರಿ ಮಾಡಿಸಿ. ಅವ್ರು ಇಂಡಿಪೆಂಡೆಂಟ್ ಬಾಡಿಗೆ ಎನ್ಕ್ವೈರಿ ಮಾಡಲಿ. ಯಾರ್ಯಾರು ಈ ತಪ್ಪು ಮಾಡಿದ್ದಾರೆ, ಈ ಹಣ ಈ ದೇಶದಲ್ಲಿ ಯಾವ್ಯಾವ ರಾಜ್ಯಗಳ ಚುನಾವಣೆಗಳಲ್ಲಿ ಈ ಹಣ ಬಳಸಿದ್ದಾರೆ ಅಂತಕ್ಕಂಥದ್ದು ಹೊರಗೆ ಬರಲಿ. ನೀವು ಪ್ರೆಸೆಂಟ್ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿನ ರಚನೆ ಮಾಡಿ ಇದನ್ನು ತನಿಖೆಗೆ ಒಳಪಡಿಸ್ಬೇಕು. ನೀವು SIT ಮಾಡಿ ಯಾರೋ 4 ಜನ ಅಮಾಯಕರನ್ನು ಕರ್ಕೊಂಡೋಗಿ ಕೂರಿಸ್ಕೊಂಡು, ಅಮಾಯಕರಲ್ಲ ಅವರು, ಕಳ್ಳರೆ, ಅಮಾಯಕರಂತ ಇಲ್ಲ, ಕಳ್ಳರೆ ಅವ್ರು ಬಾಯಿ ಬಿಡಿಸಿದ್ರೆ ಇನ್ನೂ 100 ಜನರು ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಹೊರಗೆ ಬರ್ತಾರೆ. ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಭಾರತದಲ್ಲಿರ್ತಕ್ಕಂಥ 140 ಕೋಟಿ ಜನ ಕೂಡ ಈ ಘಟನೆ ಬಗ್ಗೆ ನೊಂದಿದ್ದಾರೆ. ನಾನು ಕೂಡ ನೊಂದಿದ್ದೇನೆ. ಇದು ನಡಿಬಾರದಂಥ ಘಟನೆ ನಡೆದಿದೆ. ಇದಕ್ಕೆ ಹೊಣೆ ಹೊತ್ತು ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆಯನ್ನು ಕೊಡಬೇಕು. ದೇಶದ ಪ್ರಧಾನಮಂತ್ರಿಗಳು ಆ ದೇವಸ್ಥಾನದ ಉದ್ಘಾಟನೆಗೆ ಹೋಗಿ ಎಲ್ಲ ಮಾಡಿದಂಥ ಅವರು ಕೂಡ ದೇಶಕ್ಕೆ ಇದಕ್ಕೆ ಉತ್ತರ ಕೊಡಬೇಕು. ಅವರು ಈಗ ನಡೆದಿರ್ತಕ್ಕಂಥ ಘಟನೆಗೆ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಜನಕ್ಕೆ. ಭಾರತ ದೇಶಕ್ಕೆ ಮೊಘಲರು ಬಂದು ಹಿಂದೂ ದೇವಾಲಯಗಳ ವಜ್ರ ವೈಡೂರ್ಯ ಹಣ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋದ್ರು ಅಂತಕ್ಕಂಥ ಒಂದು ಆರೋಪ ಅವ್ರ ಮೇಲಿದೆ ಸರ್. ಇವತ್ತು ಜನ ಅಲ್ಲಲ್ಲೇ ಮಾತಾಡ್ಕೊಂತವ್ರೆ, ಎಲ್ಲ ಇಂಥವರೇ ಯಾವ ಹೊತ್ತಿಗೆ ಹಿಂದೂ ದೇವಾಲಯ ಕಳ್ತನ ಮಾಡಿಬಿಟ್ಟು ಮೊಘಲರ ಮೇಲೆ ಹಾಕ್ಬಿಟ್ರ ಅನ್ನೋ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದೆ ಸರ್. ಏನು ಹೇಳ್ತೀರಿ ಈ ಬಗ್ಗೆ? ನೋಡಿ, ಆಗಿನ ರಾಜರ ಕಾಲದಲ್ಲಿ ಆ ಕಡೆ ಈ ಕಡೆ ಇರ್ತಕ್ಕಂಥ ರಾಜರು ಇನ್ನೊಂದು ರಾಜ್ಯಗಳ ಮೇಲೆ ದಂಡೆತ್ತು ಹೋಗಿ ಅಲ್ಲಿ ಯುದ್ಧ ಮಾಡಿ ಅಲ್ಲಿರ್ತಕ್ಕಂಥ ಚಿನ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಕೂಡ
ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗ್ತಾಯಿದ್ರು. ಮೊಘಲರು ಕೂಡ ಹಾಗೇನೆ ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದು ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋದರು. ಇವತ್ತು BJPನವರು RSS ಅವರು ನಮ್ಮ ಹಿಂದೂ ದೇವಾಲಯಗಳ ಜನ್ಮ ಕೊಟ್ಟಂಥ ಅಯೋಧ್ಯೆ ರಾಮ ಮಂದಿರದಲ್ಲಿ ಈಗ ಚಿನ್ನ, ವಜ್ರ, ಕೋಟ್ಯಾಂತರ ರೂಪಾಯಿ ದುಡ್ಡು ಈಗ ಲೂಟಿ ಮಾಡ್ತಾ ಇದ್ದಾರಲ್ಲ, ಇವ್ರಿಗೂ ಅವ್ರಿಗೂ ಏನು ವ್ಯತ್ಯಾಸ? ಅವತ್ತು ಮೊಘಲರು ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದು ನಮ್ಮ ಆಸ್ತಿ ಸಂಪತ್ತನ್ನೆಲ್ಲ ಲೂಟಿ ಮಾಡಿದ್ರು. ಈಗ ಇವರು ನಮ್ಮ ದೇವಸ್ಥಾನಗಳಲ್ಲಿ ಒಳಗಡೆ ನುಗ್ಗಿ ನಮ್ಮಲ್ಲಿರ್ತಕ್ಕಂಥ ರಾಮನ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಇದು ನಿಜವಾಗಲೂ ಅವ್ರಿಗೆ ಮನುಷ್ಯತ್ವ ಅಂತಂತದ್ದಿದ್ದರೆ BJPನವರು ಕ್ಷಮೆ ಕೇಳಬೇಕು ದೇಶದ ಜನಕ್ಕೆ. ಪ್ರತಿಯೊಬ್ಬ ಹಿಂದೂ ಇವತ್ತು ನೊಂದಿದ್ದಾನೆ. ನಾನು ನೊಂದಿದ್ದೀನಿ. ಯಾವುದಾದ್ರೂ ದೇಶಕ್ಕೆ ನಾವೆಲ್ಲರೂ ಹೊರಗಡೆ ಹೋದಾಗ ಈ ವಿಚಾರದ ಬಗ್ಗೆ ಯಾರಾದರೂ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಉತ್ತರ ಕೊಡೋಕ್ಕೆ ನಮ್ಮ ಹತ್ರ ಪದಗಳೇ ಇಲ್ಲ. ಇಂಥ ಘಟನೆ ಮೇಲೆ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಏನು ಸುಪ್ರೀಂ ಕೋರ್ಟ್ನ ಜಡ್ಜ್ ಮುಖಾಂತರ ತನಿಖೆಗೆ ಒಳಪಡಿಸಿ ಅಂತಕ್ಕಂಥದ್ದನ್ನು ಡಿಮ್ಯಾಂಡ್ ಮಾಡಿದ್ದಾರೆ. ಅದನ್ನು ಈಗೇನು ಕೇಂದ್ರ ಸರ್ಕಾರ ಆ ಪ್ರಕಾರವಾಗಿ ನಡ್ಕೋಬೇಕು. ಒಂದು ವೇಳೆ ಅವರು ಇವತ್ತು ಮಾಡಲಿಲ್ಲ ಅಂತಂದರೆ 29ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರ್ತಕ್ಕಂಥದ್ದಕ್ಕೆ ಅಧಿಕಾರ ಬರೋದು ಶತಸಿದ್ಧ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಶತಸಿದ್ಧ. ನಮ್ಮ ಸರ್ಕಾರ ಬಂದ ಮೇಲೆ ಖಂಡಿತವಾಗಲೂ ಇದನ್ನೆಲ್ಲ ಕೂಡ ನಾವು ತನಿಖೆಯನ್ನು ಮಾಡಿಸಿ ಯಾರು ರಾಮನಿಗೆ ದ್ರೋಹ ಮಾಡಿದ್ದಾರೆ ಅವರಿಗೆ ಸರಿಯಾದಂಥ ಶಿಕ್ಷೆನ ನಾವು ಕೊಡಿಸ್ತೇವೆ. ಸರ್, 500 ವರ್ಷಗಳ ಬಹುದಿನದ ಕನಸು ಭಾರತೀಯರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತದಿತ್ತು. ಇವತ್ತು ನಿರ್ಮಾಣ ಆಯಿತು. ಆ ಒಂದು ಸಂತೋಷಕ್ಕೆ ಬಡವ ಬಲ್ಲಿದ ಅಂದೇನೆ ಎಲ್ಲರೂ ಕೂಡ ದೇಣಿಗೆಯನ್ನು, ಕಾಣಿಕೆಯನ್ನು, ಸಮರ್ಪಣೆಯನ್ನು ಮಾಡಿದ್ದಾರೆ. ಇವತ್ತದು ಅಲ್ಲಿ ತುಂಬ ಸೆಕ್ಯೂರಿಟಿ ಇದ್ದರೂ ಕೂಡ ಅದನ್ನು ಮರೆಮಾಚಿ ನಡೆತಕ್ಕಂಥ ಕಳ್ತನ ಇವತ್ತೆಲ್ಲ ಇಡೀ ದೇಶಕ್ಕೆ ಗೊತ್ತಾಗಿದೆ ಸರ್. ಇದು ರಾಮ ಮಂದಿರದ ಒಂದಾದರೆ ದೇಶದಲ್ಲಿ ಇನ್ನೂ ಶಕ್ತಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಪವಿತ್ರವಾದ ನಾನಾ ದೇವಾಲಯಗಳ ಸ್ಥಳಗಳಿದ್ದಾವೆ. ಅಲ್ಲಿನ ಪಾಡು ಏನಾಗಿರ್ಬೋದು ಅನಿಸುತ್ತೆ ಸರ್ ತಮಗೆ? ಇದು ಬೆಳಕಿಗೆ ಬಂದಿದೆ. ಅದರಿಂದ ಇವತ್ತು ಅದು ಎಲ್ಲರ ಕಣ್ಗೂ ಕಾಣ್ತಾ ಇದೆ. ಇನ್ನೂ ಕೆಲವೊಂದು ಬೆಳಕಿಗೆ ಬರುತ್ತೆ, ಮುಂದಿನ ದಿನಗಳು ಅದು ಕಾಣುತ್ತೆ. ಈಗ ನೋಡಿ, ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಜರಾಯಿ ಇಲಾಖೆಗೆ ಒಳಪಟ್ಟಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇನ್ನು ಮುಂದೆ ಎಲ್ಲ ಏನು ಈ ಹುಂಡಿ ತೆಗಿತಕ್ಕಂಥ ಸಂದರ್ಭ ಆಗಿರ್ಬೋದು, ಎಲ್ಲ ವಿಧದಲ್ಲಿ ಸಂದರ್ಭದಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಇಟ್ಟು ಅದನ್ನು ಎಣಿಕೆ ಮಾಡಿ ಪಾರದರ್ಶಕವಾಗಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಆದೇಶವನ್ನು ನಿನ್ನೆ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಇದು ಹಿಂದೂ ಧರ್ಮನ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಪಾರದರ್ಶಕತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಬದ್ಧತೆ. ಇದು ನಾವು ಬದ್ಧತೆಯಿಂದ ಇದ್ದೀವಿ. ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ರಾಮನ ಮೇಲೆ ಇರ್ತಕ್ಕಂಥ ಭಕ್ತಿಯಿಂದ ಅಯೋಧ್ಯೆಗೆ ಭೇಟಿ ಕೊಟ್ಟು ರಾಮನಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಕಾಣಿಕೆಗಳನ್ನು ಅರ್ಪಿಸಿದಾರಲ್ಲ, ಆ ನಂಬಿಕೆಗಳನ್ನು ಇವತ್ತು BJP ದುರುಪಯೋಗಪಡಿಸ್ಕೊಂಡಿದೆ. ಇದಕ್ಕೆ ಹೊಣೆ ಹೊತ್ತು ಪ್ರಧಾನಮಂತ್ರಿಗಳು ಮತ್ತು ಆ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ ಅವರನ್ನು. ಇವತ್ತು ರಾಮ ಭಕ್ತರಿಗೆ ಆಗಿರ್ತಕ್ಕಂಥ ನೋವಿಗೆ ಈಗಿರೋ BJP ಸರ್ಕಾರನೇ ನ್ಯಾಯ ಕೊಡುತ್ತೆ ಅಂತ ನಮ್ಗನ್ಸುತ್ತಾ, ಅಥವಾ ಮುಂದೆ ಕಾಂಗ್ರೆಸ್ ಪಕ್ಷನೇ ಬಂದು ಇದಕ್ಕೆ ನ್ಯಾಯ ಒದಗಿಸ್ಬೇಕಾಗುತ್ತಾ? ಖಂಡಿತವಾಗಲೂ ಈಗಿರ್ತಕ್ಕಂಥ ಸರ್ಕಾರ ಏನು ಈ ಹಗರಣ ನಡೆದಿದೆ ಇದನ್ನು ಮುಚ್ಚಿಡೋದಕ್ಕೆ ಅವರು ಆದ್ಯತೆ ಕೊಡ್ತಾರೆ ಹೊರತು ಇದನ್ನು ಅವರು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ಅದನ್ನು ತನಿಖೆಗೊಳಪಡಿಸಿ ಯಾರೇ ಎಷ್ಟೇ ಬಲಿಷ್ಠಿದ್ದರೂ ಕೂಡ ಅವ್ರನ್ನ ಶಿಕ್ಷೆಗೊಳಪಡಿಸಿದ್ರೆ ಯಾರಿಗೂ ನಂಬಿಕೆನೇ ಇಲ್ಲ. ಭಾರತದಲ್ಲಿರ್ತಕ್ಕಂಥ 140 ಕೋಟಿ ಜನನೂ ಕೂಡ ಈ ಘಟನೆಯಿಂದ ನೊಂದಿರ್ತಕ್ಕಂಥವ್ರಿಗೆ ಮುಂದಿನ ದಿನಗಳಲ್ಲಿ 29ರಲ್ಲಿ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತದೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಈ ಒಂದಕ್ಕೆ ಸಂಪೂರ್ಣವಾದಂಥ ನ್ಯಾಯವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟಪಡಿಸ್ತೇನೆ.